ನಮಸ್ಕಾರ ಸ್ನೇಹಿತರೆ. ಆ ಮಹಿಳೆ ನನ್ನ ಮಾಜಿ ಪತ್ನಿಯನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ನೆಕ್ಸಸ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಬಹಳ ಚೆನ್ನಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ತಾರೆ. ಟೋಟಲ್ ಆಗಿ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ನನಗೆ ಏನ್ ಸಿಗ್ಬೇಕೋ ಅದು ಸಿಕ್ಕಿಲ್ಲ ಅಂತಂದ್ರೆ ಇಮೇಜ್ ಡ್ಯಾಮೇಜ್ ಮಾಡೋಣ ಅಂತ ಬಹಳ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಕೊಳ್ತಾರೆ ಎಂದು ಮಾಜಿ ಪತ್ನಿಯಿಂದ ಡಿವೋರ್ಸ್ ಹಿಂದಿನ ರಹಸ್ಯ ಬಿಚ್ಚಿಟ್ಟ ಧ್ರುವಂತ್. ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಂತರದ ಸಂದರ್ಶನವೊಂದರಲ್ಲಿ ಧ್ರುವಂತ್ ಅವರು ತಮ್ಮ ಮದುವೆ ವಿವಾದದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ತಮ್ಮನ್ನ ಟ್ರ್ಯಾಪ್ ಮಾಡಲು ಮತ್ತು ಹೆಸರನ್ನ ಡ್ಯಾಮೇಜ್ ಮಾಡಲು ಪ್ರಯತ್ನಿಸಲಾಗಿತ್ತು ಎಂದು ಸ್ಪಷ್ಟೀಕರಿಸಿದ್ದಾರೆ. ಜೊತೆಗೆ ಡಿವೋರ್ಸ್ ಪಡೆದಿದ್ ಯಾಕೆ ಅನ್ನೋದರ ಬಗ್ಗೆಯೂ ಮಾತನಾಡಿದ್ದಾರೆ. ಹಾಗಾದ್ರೆ ಏನಂದ್ರು? ಮೊದಲನೇದಾಗಿ 2 ವಿಚಾರ ಇದೆ. ನನ್ನ ಬಗ್ಗೆ ಬಂದಂತಹ ಕಾಂಟ್ರವರ್ಸಿ ಯಾವುದು ಸತ್ಯ? ಟಿಆರ್ಪಿಗೆ ಬಂದಿದ್ದು ಸತ್ಯನ ಅಥವಾ ನಿಜ ನಡೆದಿದ್ದು ಸತ್ಯನಾ? ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಇದು ಸತ್ಯ ಅಂತ ಈ ವಿಡಿಯೋ ಏನ್ ನೋಡಿದ್ರಿ ತುಳು ಭಾಷೆ ಗೊತ್ತಿರೋರಿಗೆ ಕೇಳಬಹುದು. ನಾನು ಅಲ್ಲಿ ಬಹಳ ಕೇರ್ಫುಲ್ ಆಗಿ ಹೇಳಿದ್ದೀನಿ, ನೀನು ಬಾಗಿಲು ಹಾಕಿಕೊಂಡು ಯಾರ ಜೊತೆ ಮಾತನಾಡ್ತಿದೀಯಾ ಅಂತ. ಅದಕ್ಕೆ ಅವರು ಯಾರ ಜೊತೆಗೂ ಇಲ್ಲ ಅಂತಾರೆ. ನಾನು ಅದನ್ನೇ ಪ್ರಶ್ನೆ ಕೇಳಿರ್ತೀನಿ. ಅಲ್ಲಿ ತಪ್ಪು ನನ್ನದಾಗಿರ್ಲಿಲ್ಲ, ಯಾರೋ ಮಾಡಿದ ತಪ್ಪಿಗೆ ಸಿಕ್ಕಿ ಹಾಕಿಕೊಂಡಿರೋದು ಅವರು. ಆ ತಪ್ಪುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ನಾನು ಪ್ರಶ್ನೆ ಮಾಡಿದ್ದು. ನಂತರ ಫೋನ್ ಕೊಡು ಅಂದಾಗ ಅವರನ್ನ ಅವರು ಸೇಫ್ ಮಾಡ್ಕೊಳ್ಳೋದಕ್ಕೆ ರೆಕಾರ್ಡ್ ಮಾಡ್ತಿದ್ರು. ನಂತರ ನನ್ನ ಕಡೆಯಿಂದ ಆ ಫೋನ್ ನ ಕಿತ್ತುಕೊಳ್ಳುವ ಪ್ರಯತ್ನ ಆಗುತ್ತೆ. ಅವರು ಯಾರ ಹತ್ತಿರ ಮಾತನಾಡ್ತಿದ್ರು ಅಂತ ತಿಳ್ಕೊಳ್ಳೋಕೆ ನಾನು ಫೋನ್ ಕೇಳಿದೆ. ನಂತರ ಅವರು ಮನೆಯಿಂದ ಓಡಿ ಹೋಗ್ತಾರೆ. ಇದು ತುಂಬಾ ವರ್ಷಗಳ ಮುಂಚೆ ನಡೆದಿರೋದು. ಮಾಜಿ ಪತ್ನಿಯಿಂದ ಡಿವೋರ್ಸ್ ಆಗಿ ನಾನು ದುಬೈನಲ್ಲಿದ್ದು ಅಲ್ಲಿ ಕೆಲಸ ಮಾಡಿಕೊಂಡು ಬಂದು 4 ವರ್ಷಗಳಾಗಿದೆ ಎಂದು ಸಂದರ್ಶನವೊಂದರಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಈಗ ಯಾರು ಬಂದಿದ್ರು ಅಂದ್ರೆ ನನ್ನ ದುಡ್ಡೆಲ್ಲ ತಗೊಂಡು ನನ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಅವರಿಗೆ ನಮ್ಮ ಕತೆ ಎಲ್ಲ ಗೊತ್ತಿತ್ತು. ಅವರು ನನ್ನ ಮಾಜಿ ಪತ್ನಿಯನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ನೆಕ್ಸಸ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಬಹಳ ಚೆನ್ನಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ತಾರೆ. ಟೋಟಲ್ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ನನಗೆ ಏನ್ ಸಿಗ್ಬೇಕು ಅದು ಸಿಕ್ಕಿಲ್ಲ ಅಂತಂದ್ರೆ ಡ್ಯಾಮೇಜ್ ಮಾಡೋಣ ಅಂತ ಬಹಳ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಕೊಡ್ತಾರೆ. ಯಾವುದನ್ನ ಯಾವುದಕ್ಕೋ ಪ್ರಾಪಿಗೇಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅಲ್ಲಿ ಮಿಸ್ ಫೈರ್ ಆಗುತ್ತೆ. ತುಳು ಗೊತ್ತಿರೋರು ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ ತಪ್ಪು ಧ್ರುವಂತದು ಅಲ್ಲ, ಇವರೇ ಏನೋ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಎಂದಿದ್ದಾರೆ ಧ್ರುವಂತ್. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.